ನಮಸ್ಕಾರ. ಇವತ್ತಿನ ವಿಡಿಯೋ ದೇಶದ ಅತಿ ದೊಡ್ಡ ಮೋಸದ ಜಾಲ 2200 ಕೋಟಿ ವಂಚನೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇಡೀ ದೇಶದ ಲಾರ್ಜೆಸ್ಟ್ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ಸದ್ಯದ ಮಟ್ಟಿಗೆ ಪೊಲೀಸ್ನವರು ಅದನ್ನು ಹೊರಗೆ ತೆಗೆದಿದ್ದಾರೆ. ಅಸ್ಸಾಂ ಪೊಲೀಸ್ನವರು ಇಬ್ಬರನ್ನು ಈ ಕನೆಕ್ಷನ್ ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅವರ ಟೋಟಲ್ ವ್ಯಾಲ್ಯೂ ಮೋಸ ಮಾಡಿದ್ದು 2200 ಕೋಟಿ ಫೈನಾನ್ಷಿಯಲ್ ಸ್ಕ್ಯಾಮ್ ಇನ್ವಾಲ್ವಿಂಗ್ ಫ್ರಾಡುಲೆಂಟ್ ಆನ್ಲೈನ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್. ಇದರಲ್ಲಿ ಇಬ್ಬರು ಅಲ್ಲದೆ ಇನ್ನೂ ಒಂದಷ್ಟು ಜನ ಭಾಗಿಯಾಗಿರುವಂತಹ ಶಂಕೆ ಇದೆ ಅಂತಲೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಈ ಪರ್ಟಿಕ್ಯುಲರ್ ಸ್ಕ್ಯಾಮ್ ಏನಿದೆ ಅದು ಅಸ್ಸಾಂನಲ್ಲಿ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಲ್ಲಿ ಕೂಡ ಅದರ ವ್ಯಾಪಕ ವಿಸ್ತರಣೆ ಆಗಿದೆ. ಆರೋಪಿಗಳು ಇಬ್ಬರು, ವಿಶಾಲ್ ಪುಕೇನ್ ಮತ್ತು ಸ್ವಪ್ನಿಲ್ ದಾಸ್, ಬೋತ್ ಫ್ರಮ್ ಗೌಹಾಟಿ. ಅವರು ಇನ್ವೆಸ್ಟರ್ಸ್ಗೆ, ಹೂಡಿಕೆದಾರರಿಗೆ ಆಮಿಷವನ್ನು ಒಡ್ಡಿದ್ರು. 30% ರಿಟರ್ನ್ಸ್ ಕೊಡ್ತೇವೆ ನೀವು ಕೊಟ್ಟ ಹಣಕ್ಕೆ 60 ದಿನದ ಒಳಗಾಗಿ. ಮತ್ತೆ ಮೊದಲು ಒಂದಷ್ಟು ಜನಕ್ಕೆ ಹಣ ಕೊಟ್ಟರು, ಆಮೇಲೆ ಹಣ ಕೊಡದೆ ಹಣವನ್ನು ತಮ್ಮಲ್ಲೇ ಇಟ್ಕೊಂಡ್ರು. ಹೂಡಿಕೆದಾರರಿಗೆ ಅಟ್ರಾಕ್ಟ್ ಮಾಡಲಿಕ್ಕೋಸ್ಕರ ವಿಶಾಲ್ ಅವರು ಎಕ್ಸ್ಟ್ರಾ ವ್ಯಾಗಂಟ್ ಲೈಫ್ ಸ್ಟೈಲು ಮತ್ತು ಸ್ಪೆಂಡಿಂಗ್ ಹ್ಯಾಬಿಟ್ಸ್ನ ಜನರಿಗೆ ತೋರಿಸ್ತಾ ಇದ್ರು. ಮತ್ತೆ ಆವಾಗ ಮಿಡ್ಲ್ ಈಸ್ಟ್ಗೆ ಟ್ರಾವೆಲ್ ಮಾಡ್ತಾ ಇದ್ರು. ಒಂದಷ್ಟು ಫೋಟೋಗಳನ್ನು ಶೇರ್ ಮಾಡ್ತಾ ಇದ್ರು. ದುಬೈಯಿಂದ ಸ್ಕೈ ಡೈವಿಂಗ್ ಮಾಡ್ತಾ ಇದ್ದೇನೆ, ಹೋಸ್ಟಿಂಗ್ ಲಾರ್ಜ್ ಓಪನ್ ಏರ್ ಪಾರ್ಟೀಸ್ ಇತ್ಯಾದಿ. ಈಗ ನಿಮ್ಮ ಮುಂದೆ 2 ಆರೋಪಿಗಳ ಫೋಟೋವನ್ನು ಇಡ್ತಾ ಇದ್ದೇನೆ. ತಮಗೆ ಹೂಡಿಕೆದಾರರಿಂದ ಬಂದಂತ ಹಣದಿಂದ ವಿಶಾಲ್ ಪುಕೇನ್ ಅವರು 4 ಕಂಪನಿಗಳನ್ನು ಸೆಟಪ್ ಮಾಡಿದ್ರು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಫಾರ್ಮಾಸ್ಯೂಟಿಕಲ್ಸ್, ಮೂವಿ ಪ್ರೊಡಕ್ಷನ್, ಕನ್ಸ್ಟ್ರಕ್ಷನ್ ಥ್ರೂ ಹಿಸ್ ಇಲ್ಲೀಗಲ್ ಆಕ್ಟಿವಿಟೀಸ್. ಮತ್ತೆ ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಅಸ್ಸಾಮೀಸ್ ಫಿಲ್ಮ್ ಇಂಡಸ್ಟ್ರಿ ಅಕ್ವೈರ್ಡ್ ಮಲ್ಟಿಪಲ್ ಪ್ರಾಪರ್ಟೀಸ್. ಹೂಡಿಕೆದಾರನಿಂದ ಇನ್ವೆಸ್ಟ್ಮೆಂಟ್ ಅನ್ನು ತೆಗೆದುಕೊಂಡಂತಹ ಕಂಪನಿಯ ಹೆಸರು DB ಸ್ಟಾಕ್ ಬ್ರೋಕಿಂಗ್ ರನ್ ಬೈ ದೀಪಂಕರ್ ಬಾರ್ಮನ್. ಸದ್ಯದ ಮಟ್ಟಿಗೆ ಅವರು ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾರೆ ಮತ್ತು ಭಾರತದಿಂದ ತಪ್ಪಿಸ್ಕೊಂಡಿದ್ದಾರೆ ಅನ್ನುವಂಥ ವರದಿ ಕೂಡ ಇದೆ. ಪೊಲೀಸರ ತನಿಖೆಯಿಂದ ತಿಳಿದು ಬಂದ ಅಂಶ ಏನು ಅಂತಂದ್ರೆ, DB ಸ್ಟಾಕ್ ಬ್ರೋಕಿಂಗ್ ಕಂಪನಿ ಒಂದು ರಿಜಿಸ್ಟರ್ಡ್ ಬ್ರೋಕಿಂಗ್ ಫರ್ಮ್ ಆಗಿರಲಿಲ್ಲ. ಒಮ್ಮೆ DB ಬ್ರೋಕಿಂಗ್ ಕಂಪನಿಯವರು ತಾವು ಪ್ರಾಮಿಸ್ ಮಾಡಿದ ಹಾಗೆ ರಿಟರ್ನ್ಸ್ ಅನ್ನು ಕೊಟ್ಟಿಲ್ಲ ಅಂತಾದಾಗ ಮತ್ತು ರಿಟರ್ನ್ಸ್ ಇರ್ರೆಗ್ಯುಲರ್ ಆದಾಗ 23,000 ಜನ ಇನ್ವೆಸ್ಟರ್ಸ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. DB ಸ್ಟಾಕ್ ಬ್ರೋಕಿಂಗ್ ಕಂಪನಿಯವರು ಗೌಹಾಟಿ, ಹೈದರಾಬಾದ್, ಬೆಂಗಳೂರು ಮತ್ತು ಮುಂಬೈನಲ್ಲಿ ಕೂಡ ತಮ್ಮ ಆಫೀಸ್ಗಳನ್ನು ಓಪನ್ ಮಾಡಿದ್ರು. ವಿಶಾಲ್ ಪುಕೇನ್ ಅವರು ಇನ್ನೂ ಒಂದು ತಪ್ಪನ್ನು ಮಾಡಿದ್ರು. ದೊಡ್ಡ ಅಮೌಂಟ್ ಮನಿಯನ್ನು ತಮ್ಮ ಪರ್ಸನಲ್ ಅಕೌಂಟ್ ಅಲ್ಲಿ ಹಾಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಅಶ್ಯೂರಿಂಗ್ ಗ್ಯಾರಂಟಿಡ್ ರಿಟರ್ನ್. ಹೂಡಿಕೆದಾರರ ಹಣ ವಾಪಸ್ ಬರುತ್ತೋ ಇಲ್ವೋ ಅನ್ನುವಂಥ ಕ್ಲಾರಿಟಿ ಸದ್ಯದ ಮಟ್ಟಿಗೆ ಇಲ್ಲ. ಈ ಸಂದರ್ಭದಲ್ಲಿ ಅಸ್ಸಾಂ ಚೀಫ್ ಮಿನಿಸ್ಟರ್ ಹಿಮಂತ ಬಿಸ್ವಾ ಸರ್ಮಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವಾಯ್ಡ್ ಫ್ರಾಡುಲೆಂಟ್ ಆನ್ಲೈನ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್. ಮತ್ತೆ ಅದೇನಾದರೂ ಯಾರಾದರೂ ಹಣವನ್ನು ಡಬಲ್ ಮಾಡ್ತಾರೆ ಅಂತಂದ್ರೆ ನನ್ನ ಯಾವ ಎಫರ್ಟು ಇಲ್ಲ, ಮಿನಿಮಲ್ ಎಫರ್ಟ್ ಅಲ್ಲಿ ಮಾಡ್ತಾರೆ ಅಂತಂದ್ರೆ ಅದರ ಬಗ್ಗೆ ಹುಷಾರಾಗಿರಿ ಅಂತ. ದೊಡ್ಡ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ಗಳು ನಮ್ಮ ದೇಶದಲ್ಲಿ ನಡೆದಾಗ ನಾವು ಇಂತಹ ವಿಡಿಯೋಗಳನ್ನು ಮಾಡ್ತೇವೆ ಮತ್ತು ಯಾವ ತಪ್ಪುಗಳನ್ನು ಹೂಡಿಕೆದಾರರು ಮುಂದಿನ ದಿನಗಳಲ್ಲಿ ಮಾಡಬಾರದು ಅಂತಲೂ ಸೂಚನೆಯನ್ನು ಕೊಡ್ತೇವೆ. ಆದರೆ ಇಂತಹ ವಿಡಿಯೋಗಳನ್ನು ನಮ್ಮ ಜನರು ವೈರಲ್ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ಈ ವಿಡಿಯೋ ಕರ್ನಾಟಕದ ಎಲ್ಲ ಜನರಿಗೂ ತಲುಪಬೇಕು. ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಇಂತಹ ಮೋಸದ ಜಾಲಕ್ಕೆ ಸಿಲುಕಿಕೊಳ್ಳಬಾರದು. ಹೇಗೆ ನಾವು ಸೇಫ್ ಆಗಿರ್ಬೋದು ಇಂತಹ ಸ್ಕ್ಯಾಮ್ಗಳಿಗೆ ಸಿಲುಕದೆ ಇರುವುದಕ್ಕೆ ಅಂತೇಳಿ ಒಂದು 6 ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೆಯ ಸಲಹೆ, ಯಾವುದೇ ಕಾರಣಕ್ಕೂ ನೀವು ಬೇರೆಯವರ ಅಕೌಂಟಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಡಿ. ಏನಿದ್ದರೂ ಕೂಡ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ವ್ಯವಹಾರ ನಡೀಬೇಕು. ಈಗ ಎರಡನೆಯ ಮತ್ತು ಅತಿ ಪ್ರಾಮುಖ್ಯವಾದ ಸಲಹೆ, ಯಾರನ್ನು ಮುಂದಿನ ದಿನಗಳಲ್ಲಿ ನಂಬಲಿಕ್ಕೆ ಹೋಗಬೇಡಿ. ನಾವು ಇಷ್ಟು ಗ್ಯಾರಂಟಿ ರಿಟರ್ನ್ಸ್ ಕೊಡ್ತೇವೆ ಅನ್ನುವಂಥ ಕ್ಲೇಮ್ಸ್ ಅನ್ನ ಯಾರಾದರೂ ಮಾಡಿದಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಮೂರನೆಯ ಸಲಹೆ, ಯಾವುದೇ ಒಂದು ಹಣವನ್ನು ಹೂಡುವ ಮುಂಚೆ ನಿಮ್ಮದೇ ಆದಂತ ರಿಸರ್ಚ್ ಮಾಡಿ. ನಾಲ್ಕನೆಯ ಸಲಹೆ, ಇನ್ನು ಮುಂದಿನ ದಿನಗಳಲ್ಲಿ ಏನಿದ್ದರೂ ಕೂಡ ನೀವು ಡೀಲ್ ಮಾಡುವಂತಹದ್ದು ಲೀಡಿಂಗ್ ಬ್ರೋಕರ್ಸ್, ಯಾರೋ ಅನ್ನೋನ್ ಬ್ರೋಕರ್ಸು, ಅನ್ನೋನ್ ಕಂಪನಿಗಳಿಗೆ ದಯವಿಟ್ಟು ಹಣವನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಐದನೆಯ ಸಲಹೆ, ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಮೊತ್ತದ ಹಣವನ್ನು ನೀವು ಕ್ರೋಢೀಕರಣ ಮಾಡ್ಕೋಬೇಕು ಅಂತಂದ್ರೆ ದೀರ್ಘಾವಧಿಯ ಹೂಡಿಕೆ ಆಗಬೇಕು. ಅದರಿಂದಾಗಿ ಯಾರಾದರೂ ಶಾರ್ಟ್ ಕಟ್ ಇದೆ,
ಕೆಲವು ದಿನಗಳಲ್ಲಿ ನಿಮಗೆ ಡಬಲ್ ಮಾಡ್ಕೊಡ್ತೇನೆ ಅಂತಂದ್ರೆ ಅದನ್ನು ದಯವಿಟ್ಟು ನಂಬಲಿಕ್ಕೆ ಹೋಗಬೇಡಿ. ಈಗ 6ನೆಯ ಮತ್ತು ಕೊನೆಯ ಸಲಹೆ, ಷೇರು ಮಾರುಕಟ್ಟೆಯಲ್ಲಿ ದಯವಿಟ್ಟು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇರಲಿ. ಬಹಳ ಜನ ಹೊಸ ಹೂಡಿಕೆದಾರರು ಇತ್ತೀಚಿನ ಮಾರುಕಟ್ಟೆ ಯಾವ ರೀತಿ ಮೇಲೆ ಹೋಗ್ತಾ ಇದೆ ಅಂತ ನೋಡಿಕೊಂಡು ಮುಂದೆ ನಾವು ಪ್ರತಿ ವರ್ಷ 25-35% ವರೆಗೂ ಲಾಭವನ್ನು ಗಳಿಸಬಹುದು ಅನ್ನುವಂಥ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಮುಂದಕ್ಕೆ ಹೋಗ್ತಾರೆ. ಇದು ತಪ್ಪು ಗ್ರಹಿಕೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ದೀರ್ಘಾವಧಿಗೆ ಹಾಕಬೇಕಾದ್ರೆ ರಿಯಲಿಸ್ಟಿಕ್ ಆಗಿ ಎಷ್ಟು ಪರ್ಸೆಂಟೇಜ್ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡಬಹುದು? ಆ ಪರ್ಸೆಂಟೇಜನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.